guys. ನನ್ನ ಫೋಟೋ ಶೂಟ್ ಅದ guys. ಅನ್ನವ ಅದು ಹಳೆ ಮುದ್ದೆ ಮಾಡಕತ್ತೀನಿ. ಇಲ್ಲಿ ನೋಡ್ರಿ ಆಕೆ ಅವಳು ಫೋಟೋ ಶೂಟಿಂದ ರೆಡಿ ಮಾಡಿ ಪೂರ ನೋಡ್ರಿ ಇದು ಸ್ಯಾಪಿಂಗ್ ಟೆಪಿಗೆ ಮತ್ತೆ ಬರ್ತದದು ನೋಡಿ ಗಾಯ್ಸ್ ನಮ್ದು ಇದ್ದಿದ್ದು 5 ಮಂತ್ ಫೋಟೋ ಶೂಟ್ಗೋಸ್ಕರ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಯಾವ ಥರ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ನೋಡಿ ಗಾಯ್ಸ್ ಯಾವ ಥರ ರೆಡಿ ಮಾಡಿವನ ನಮ್ಮ ಅಕ್ಕನ ಮಗಳಿಗೆ ನಿಧಿ ಮಿನಿ ಶೆಫ್ ಹೆಂಗ್ ಕಾಣಕತ್ತಾಳ ಕಮೆಂಟ್ ಮಾಡಿ ಸ್ಟೈಲ್ ನೋಡಿ ಕೈ ನೋಡಿ ಗಾಯ್ಸ್ ನಮ್ಮ ಪೇಜಿ ಅವ್ರು ಏನು ಹೆಲ್ಪ್ ಮಾಡಲ್ಲ ಅಂತಾರ ಅವ್ರು ಅದು ಮಾಡಕತ್ತಾರ ನಾವು ಇದು ಮಾಡಕತ್ತೀವಿ ನಾವು ಇಲ್ಲೇ ಕೆಲಸನೇ ಬಾಯ್ ಗೈಸ್ Hey guys, welcome back to my new vlog. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಗೈಸ್ ಚಾನಲ್ ಯೂಟ್ಯೂಬ್ ಚಾನಲ್ ಇರಬೇಕು. ಇದು ನಂದೇ ಇಂಟ್ರೋ ಬೇರೆ ಅದ ನಿನ್ನೆ ಇಂಟ್ರೋ ಬೇರೆ ಅದ ನನ್ನ ಪ್ರಕಾರ. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್ ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ನಾನು ನಮ್ಮ ಮೇಡಮ್ ಅವರು ಹಿಂಗೆ ನಿಂತು ಹಿಂಗ ಗೈಸ್ ಇವತ್ತಿನ ದಿನ ಏನಪ್ಪಾ ಅಂದ್ರೆ ನಮ್ಮ ಅಕ್ಕನ ಮಗಳದಲ್ಲ ನಿಧಿ ಮಿನಿ ಅವಳದು 5 ಮಂತಿಂದು ಒಂದು ಫೋಟೋಶೂಟ್ ಮಾಡ್ಬೇಕಂತ. ನಾವು ಮಿಡಲ್ ಕ್ಲಾಸ್ ಹೆಂಗೆ ನಿಮ್ಗೆ ಗೊತ್ತಿದಲ್ಲ ಮನೆ ಒಳಗೆ ಜುಗಾಡಿನ ಮಾಡಕತ್ತೀವಿ. ಅದಕ್ಕೆ ನಮ್ಮ ಪಾರ್ಟ್ನರ್ ನಮ್ಮ ಶಿಲ್ಪ ಏನಂದ ತಲೆ ಇಟ್ಟಾಳ ಒಂದು ಹೆಸರಿಟ್ಟಾಳ ಅಂದ್ರೆ ಕಿಚನ್ ಥೀಮ್ ಒಳಗೆ ಮಾಡ್ಬೇಕಂತ ಅಂದ್ಕೊಂಡಾಳ. ಕಿಚನ್ ಶೆಫ್ ಇರ್ತಾರಲ್ಲ ಆ ಥೀಮ್ ಒಳಗೆ ಮಾಡಮಂತ ಅಂದ್ಕೊಂಡು ರೆಡಿ ಮಾಡಕತ್ತೀವಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಹಾಳಿಗಳು ತಂದ್ವಿ ಅಂದ್ರೆ ಅದು ಆಕಿಗೆ ಅವಳಿಗೆ ಟಪ್ಪಿಗೆ ಮಾಡಾಕ ಮತ್ತು ಅದ ಅಂದ್ರೆ ಎಲ್ಲ ಕಲರ್ ತಂದಿನಿ ನಾನು. ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಲೆಟ್ಸ್ ಗೋ ಗೈಸ್. ಇವಾಗ ಐತಲ್ಲ ಫಟಾಫಟ್ ಅಂತೇಳಿ ಅವಳು ಇನ್ನ ರೆಡಿ ಮಾಡಕತ್ತಾರ ಇಲ್ಲಿ ಅಂದ್ರೆ ಡ್ರೆಸ್ ಗೀಸ್ ಹಾಕಿ ರೆಡಿ ಮಾಡಕತ್ತಾರ. ನಾವು ಅಷ್ಟೊಂದರೊಳಗಡೆ ಇದೆಲ್ಲ ರೆಡಿ ಮಾಡ್ಬೇಕು ಆ್ಯಂಡ್ ತಳಗಿಂದೆಲ್ಲ ಬ್ಯಾಕ್ಗ್ರೌಂಡ್ ರೆಡಿ ಮಾಡಬೇಕು, ಕಿಚನ್ ಥೀಮ್ ಒಳಗೆಲ್ಲ ರೆಡಿ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ. ಅದ್ರ ಸಲ ಸ್ಟಾರ್ಟ್ ಮಾಡಕತ್ತೀನಿ. ನೀವು ವ್ಲಾಗ್ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಸ್ವಲ್ಪ ನಾವು ಏನೇನೋ ವರ್ಕ್ ಒತ್ತಡದಾಗ ಲೇಟ್ ಆಯ್ತು ಸ್ವಲ್ಪ. ಇವಾಗ ಶುರು ಮಾಡಕತ್ತೀನಿ ಬನ್ನಿ. ಈಗೈತಲ್ಲ ನಾನು ಕ್ರಿಯೇಟಿವಿಟಿಯಿಂದ ಇದೊಂದು ಮಾಡ್ತೀನಿ. ಏನಪ್ಪ ಅಂದರೆ ತಲೆ ಟಪ್ಪಿಗೆ ತಂದು ಮಾಡ್ತೀನಿ ಮತ್ತು ಇಂಥಲ್ಲಿ ಹಾಕೋತಾರಲ್ಲ ಸ್ಯಾಪುಗಳು ಅದೊಂದು ಮಾಡ್ತೀನಿ. ಲೆಟ್ಸ್ ಗೋ ಯಾವ ರೀತಿ ಮಾಡ್ತೀನಿ ಅಂತ ನೋಡೋದ್ರತ ನೀವು ಹಾಗಲ್ಲ ರೆಡಿ ಇನ್ನು ಈಗ ರೆಡಿ ಮಾಡಕತ್ತ ನಮ್ಮ ಅಕ್ಕ ಅವರು. ಈಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಸ್ವಲ್ಪ ಫ್ಯಾಮಿಲಿ ಬಂದವು ಸ್ವಲ್ಪ ಹಂಗೆ ಮಾಡಕತ್ತಾರ ಆಗುತ್ತದು. ಇವಾಗೆಲ್ಲ ರೆಡಿ ಮಾಡ್ಕೋತೀವಿ ಮತ್ತೆ ಆಮೇಲೆ ಸಿಗ್ತೀವಿ ಗಾಯ್ಸ್. ನೋಡಿ ಗಾಯ್ಸ್ ಇಲ್ಲಿ ನಮ್ಮ ಕ್ರೇಜಿ ಅವರು ಸ್ಟಾರ್ಟ್ ಮಾಡಿದಾರೆ ವರ್ಕ್ ಎಲ್ಲ ಮಾಡಕ್ಕೆ ಪ್ರಿಪ್ರೇಷನ್ ಮಾಡಕತ್ತಾರ ನಮ್ಮ ನಿಧಿಗೆ ಹಾಕ್ಲಕ್ಕ. ಇದು ಕಟ್ ಮಾಡಿಟ್ಟಾರ ಇಲ್ಲಿ ಇಲ್ಲದಾರ ಚಂದ ರೆಡಿ ಮಾಡಿ ತೋರಿಸ್ತಾವ ಅಮ್ಮನಿಗೆ ಎಲ್ಲ ಚಂದ ರೆಡಿ ಆದ ಬೆಳಕ ತೋರಿಸ್ತೀನಿ ಗೈಸ್. ಹಾಕಿದ್ವಿ ನಾನು ನಮ್ಮದು ನಿಧಿ ಕಿಚನ್ ಮಾಡ್ತೀವಿ ನಾವು. ಕಿಚನ್ ನಮ್ದು ಕ್ರೇಜಿ ಕಿಂಡ್ ಕಿಚನ್ ಆಯಿತು. ಇವಾಗ ನಿಧಿ ಕಿಚನ್ ಆಕೆಗೆಲ್ಲ ಕಿಚನ್ ಹಾಕಿ ಎಲ್ಲ ಮಸ್ತ್ ರೆಡಿ ಮಾಡ್ತೀವಿ ಗೈಸ್. ನೋಡಿ ನೀವು ಆಮೇಲೆ ಫೋಟೋಶೂಟ್ದವರೇ ಮಾಡಿರ್ಬೋದು ಹಂಗೆ ಮಾಡ್ತೀವಿ ಫೋಟೋಶೂಟ್. ಅಲ್ಲ ನಿಧಿಗೆ ತೋರಿಸ್ಬೇಕಂದ್ರೆ ನಿಧಿ ಸಿಗಲ್ಲ ಗೈಸ್ ನಮ್ಮ ಕೈದಾಗ. ವಿಡಿಯೋದಾಗೆ ಸಿಗವಲ್ಲೈತಿ. Lucid days, I'm getting closer to unlock my consciousness. The poison's only building up my tolerance. We were never born to be the obvious, isn't it obvious? Time is slipping, dials spinning. I still wonder if I'm dreaming, or maybe I'm the only one who's wide. ಗೈಸ್ ಫೈನಲಿ ಟಪ್ಪಿಗೆ ರೆಡಿ ಇತ್ತು ನೋಡ್ರಿ. ಸಬ್ ಟಪ್ಪಿಗೆ ನಾನೇ ಹಾಕೊಂಡ್ತೀನಿ. ಇವನಿಗೆ ಮಾಡಿಬಿಡಮ್ರಿ ನೋಡ್ರಿ. ಇದು ಸ್ಯಾಪಿಂಗ್ ಟೆಪಿಗೆ ಮತ್ತು ಬರ್ತದೆ ಅದು ಮತ್ತು ಚೆನ್ನಾಗಿರ್ತದೆ.
ಇವಾಗ ನಮ್ಮ ಆಕಿಂದು ಸೈಜ್ ತೊಗೊಂಡು ಕಟ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ಸೈಜ್ ತೊಗೊಂಡು ಕಟ್ ಮಾಡಿದ್ವಿ ಅಂದ್ರೆ ಈ ಕಡೆ ಸೈಜ್ ಮಾಡಿ ಈ ಕಡೆ ಮೇಲೆ ಕುಂದಿರ್ಸೋದು. ಇಲ್ಲಿ ಮತ್ತು ಬರೆಯೋದಿರ್ತದೆ, ಏನೇನು ಬರೀಬೇಕು ಅನ್ನೋದೆಲ್ಲ ಹೇಳ್ತೀವಿ ಒಂದು ಇವಾಗ. ಮತ್ತು ಇನ್ನು ಭಾಳ ಹಳಿಗಳು ಅವಕ್ಕೈತಲ್ಲ. ಮತ್ತು ಇದು ಮಾಡ್ಬೇಕಲ್ಲ ಅಂತಾರ ಪಾಕೆಟ್ ಮಾಡಬೇಕು, ಅದರೊಳಗೆ 2 ಸ್ಪೂನ್ಗಳು ಟೈಪ್ ಮಾಡಬೇಕಿಲ್ಲ. ಭಾಳ ಕೆಲಸ ಅದ, ಸಿಕ್ಕಾಪಟ್ಟೆ ಕೆಲಸ ಅದ. ಎಲ್ಲ ಸುಮ್ಮ ಕುಲ ಕೂತ್ಕೊಂಡು ನನಗೆ ಕೆಲಸ ಮಾಡ್ತಿದ್ದೀನಿ. ಬನ್ನಿ ಪಟ ಕೆಲಸ ಮಾಡುವಂತ. ಹಿರಾಣಿ ಅಂತೂ ಫುಲ್ ಕೂತ್ಕೊಳ್ಳೋಕೆ ಪಟ ಅಂತ ಹೇಳಿದ್ದು ಮಾಡ್ತೀನಿ, ಮಾಡ್ಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಇನ್ನೂ ಭಾಳ ಕೆಲಸ ಅದ, ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಬೇಕು ಗೈಸ್. ನೋಡಿ ಫೈನಲಿ ಇದೊಂದು ರೆಡಿ ಆಯ್ತು. ಈಗ ಇದು ಐತಲ್ಲ ಯಾವ ಥರ ಹಾಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಈ ಥರ ಹಾಕೊಳ್ಳೋದು ಎಲ್ಲ ಫಸ್ಟ್ ಇವನೇ ಪ್ರಯೋಗ ಮಾಡಿ ನೋಡಕತ್ತ ನಾವು. ಹೀರೋಯಿನಿ ಹಿಂಗೆ ಹಾಕೊಳ್ಳೋದು. ಹಿಂಗೆ ಹಾಕ್ಕೊಂಡಿದ್ದೇನೆ ಈ ಫೋಟೋ ತೆಗಿಬೇಕಂತ ಪ್ಲ್ಯಾನ್ದಾಗಿದ್ದೀವಿ. ಅದಕ್ಕೆ ಸ್ವಲ್ಪ ಆಕಿ ಮಲ್ಕೊಂಡಿದ್ದ ಅಂದ್ರೆ ಬೆಸ್ಟ್ ಆಗುತ್ತೆ. ಆಕಿ ಹೀರೋಯಿನಿ ಮಲ್ಕೊಳ್ಳೋಕೆ ಇಲ್ಲ, ಆಕಿ ಮಲ್ಕೊಂಡಿದ್ದ ಅಂದ್ರೆ ಚೆನ್ನಾಗಿ ನಮ್ಮ ಪ್ಲ್ಯಾನ್ದಾಗಿದ್ದೀವಿ. ನೋಡುವ ಏನು ಮಾಡ್ತಾಳೆ ಅನ್ನೋದು. ನೋಡಿ ಗೈಸ್, ನಮ್ಮ ಕ್ರೇಜಿ ಅವರೆಲ್ಲ ರೆಡಿ ಮಾಡಕತ್ತಾರ ಚಂದಾಗೆ. ನಾವಂತೂ ಏನು ಹೆಲ್ಪ್ ಮಾಡಲಾಗೀವಿ. ನಮ್ಗೆ ಏನ್ರ ಹೇಳಕ್ ಹೋದ್ರ ಏನು ತಾನೇ ದೊಡ್ಡ ಇದು ಇದ್ದ ಶಿಸ್ತು ತಾನೇ ಮಾಡಕತ್ತಾನ. ಏನ್ರ ಸ್ವಲ್ಪ ಹಂಗೆ ಬೇಡ ಹಿಂಗೆ ಮಾಡತ್ತಂತಂದ್ರೆ ಒಟ್ಟೆ ಸಮೀಪ ಕರ್ಸ್ಕೊಳ್ಳೋದಾಗೇನ. ಆಮೇಲೆ ಅಂದ್ರೆ ಯಾರು ಹೆಲ್ಪ್ ಮಾಡಕ್ಕೆ ಬರಲಾಗ್ಯಾರ ಅಂತ ಹೇಳ್ತಾನ. ಇಲ್ಲ ಅದ ನೋಡ್ರಿ ಇವ್ರು ಹೆಲ್ಪ್ ಮಾಡೋದ್ರ ಹಾಳೆ ಮಾಡ್ತಾರ. ಅದಕ್ಕೆ ಅವ್ರು ಹೆಲ್ಪ್ ಹೇಳೋದಕ್ಕೆ ನಾವು ಮಾಡೋದು. ಆಯ್ತು ಗೈಸ್, ಅವ ಒಬ್ಬನೇ ಮಾಡ್ತಾನಂತ ಮಾಡ್ತ. ಇಲ್ಲಿ ಅದಾರ ನೋಡ್ರಿ ನಮ್ಮದು ಸಣ್ಣ ನಾದ್ನಿ. ನಮ್ಮದು ಸಣ್ಣ ನಾದ್ನೀರಿ ಅವರು. ನಮ್ಮದು ಇವ್ರ ಹೆಸರು ಕಾವೇರಿ ಅಂತ ಹೇಳಿ. ಗಾಯ್ಸ್, ಇನ್ಮೇಲಿಂದ ಇವರು ಎಲ್ಲ ಲಾಗ್ಮೇನು ಇರ್ತಾರೆ ನಮ್ಮ ಜೊತೆ. ಇನ್ಮೇಲೆ ಇವರಿಂದ ಚಾಲೆಂಜಸ್ ವಿಡಿಯೋಗಳು ತಾಬಡ್ತಾಬಡ್ ಮಾಡೋದೆ ನಮ್ದು. ಕ್ರೇಜಿ ಅವ್ರ ಡೈಲಾಗ್ ಇದು, ತಾಬಡ್ತಾಬಿಡು ಅಲ್ಲ. ತಾಬಡ್ತಾಬಿಡು ಎಲ್ಲ ಚಾಲೆಂಜಸ್ಗಳು ಮಾಡೋದೇ, ಎಲ್ಲ ಚೆಂದಾಗಿ ವಿಡಿಯೋಸ್ಗಳು ಮಾಡೋದು. ಇನ್ಮ್ಯಾಲಿಂದ ಎಲ್ಲ ಇವರು ಇರ್ತಾರಲ್ಲ ಕಂಟಿನ್ಯೂ. ಇಷ್ಟು ದಿನ ನಮ್ಮಿಬ್ಬರಿಗೆ ನೋಡಿ ಬೋರ್ ಆಗಿರ್ಬೇಕು ಅನ್ನಿಸ್ತದ. ಎಲ್ಲ ಹೆಂಗೆ ಅನ್ನಿಸ್ತದ್ರಿ ನಿಮ್ಗೆ? ಮಸ್ತ್. ಅವ್ರಿಗೆ ಇನ್ನೊಂದು ಸ್ವಲ್ಪ ಕಂಫರ್ಟೇಬಲ್ ಮಾಡಿಸ್ತೀವಿ ಗೈಸ್. ಯಾಕಂದ್ರೆ ಅವರು ಸ್ವಲ್ಪ ನಾಚ್ತಾರ. ನಾ ಫಸ್ಟಿಗೆ ಹೆಂಗೆ ನಾಚ್ತಿದ್ದೆ ಕ್ಯಾಮ್ರಾ ಹಿಡಿದ್ರ, ಹಂಗೆ ಅವರು ಸ್ವಲ್ಪ ನೋಡ್ರಿ ಇನ್ನೊಂದು ದಿವಸದಿಂದಾಗ ಅವರು ಮಾತಾಡ್ತಾರೆ ಚೆಂದಾಗಿ. ಗಾಯ್ಸ್, ಇವಾಗ ನಾವು ಒಂದು ಸ್ವಲ್ಪ ಬೆಳೆಗಳು ರೆಡಿ ಮಾಡ್ಕೊಳಕತ್ತೀವಿ. ನಾವು ನಮ್ಮ ನಾದ್ನಿ ಅವರು ಅವರೆಲ್ಲ ರೆಡಿ ಮಾಡಕತ್ತಾರ. ಇಲ್ಲೆಲ್ಲ ಹಾಕಿ ಇವಾಗ ಇವರೆಲ್ಲ ರೆಡಿ ಮಾಡಕತ್ತಾರ. ಅಲ್ಲೆಲ್ಲ ಸ್ವಲ್ಪ ಚೆಂದಾಗಿ ಇಡಬೇಕು. ಕಿಚನ್ ಐಟಮ್ಸ್ ಅಂದರೆ ಕಿಚನ್ದೆಲ್ಲ ಇರಬೇಕಲ್ಲ ಗೈಸ್. ಅದಕ್ಕೆ ಎಲ್ಲ ಥರನೂ ಹಾಕಿ ಸ್ವಲ್ಪ ಚೆಂದ ರೆಡಿ ಮಾಡಕತ್ತೀವಿ. ಇವರು ರೆಡಿ ಮಾಡಕತ್ತಾರೆ ಇವಾಗ. ನೋಡಿ ಗೈಸ್, ನಮ್ಮ ಕ್ರೇಜಿ ಅವ್ರೇನು ಹೆಲ್ಪ್ ಮಾಡಲ್ಲತ್ತಾರ. ಅವ್ರು ಅದು ಮಾಡಕತ್ತಾರೆ, ನಾವು ಇದು ಮಾಡಕತ್ತೀವಿ. ನಾವಿಲ್ಲ ಕೆಲಸನೇ ನಾವಿರ್ಲಿಲ್ಲ ಅಂದ್ರೆ ಅವ್ರದ್ದು ಏನು ಕೆಲಸನೇ ಆಗಲ್ಲ ಗೈಸ್. ನೋಡಿ ಗೈಸ್, ನಮ್ಮ ಕ್ರೇಜಿ ಅವರು ವೆಜಿಟೇಬಲ್ ಹಿಟ್ಟಿಲೆಲ್ಲ ರೆಡಿ ಮಾಡಾಕತ್ತಾರ. ಸ್ವಲ್ಪ ಇನ್ನೂ ಫುಲ್ ರೆಡಿ ಆಗಿಲ್ಲ, ಸ್ವಲ್ಪ ರೆಡಿ ಆಗ್ಯದ. ಅಂದರೆ ಸ್ಲೋ ಆಗಿ ಮಾತಾಡಕತ್ತೀವಿ. ಯಾಕಪ್ಪ ಅಂದರೆ ನಮ್ಮ ಹೀರೋನಿ ಮಲ್ಕೊಂಡ್ರಾಕಿ. ಅವಳು ಒಂದು ಸರ್ತಿ ಮಲ್ಕೊಂಡಿದ್ದಾಳೆ ಅಂದ್ರೆ ಚಂದ ಫೋಟೋ ಚಂದ ಬರ್ತಾಳೆ. ನಾವು ಮರೀಕ್ಷೀವಿ ಮಲ್ಕೊಂಡಾಳ. ಆಕೆ ಎದ್ದಾಳ ಮಾಡೋದಂತ ಸಾವಕಾಶ ಮಾತಾಡತ್ತೀವಿ ಸ್ಲೋ ಆಗಿ. ನೋಡ್ರಿ ಇದು ನೋಡ್ರಿ ವೆಜಿಟೇಬಲ್ ಡಿಸೈನ್ಸ್ ಹೆಂಗೆ ಮಾಡ್ಯಾರ ನಮ್ಮ ಕ್ರೇಜಿ ಅವ್ರ ಕಲೆ ನೋಡ್ರಿ. ಯೂಟ್ಯೂಬರ್ ಆಗ್ಬಾರ್ದಾಗಿತ್ತು ನೀವು ಸುಮ್ಮನೆ ಕೈಪಲ್ಯ ಮಾಡುವ. ಇಲ್ಲ ಗೈಸ್, ಇದೆಲ್ಲ ರೆಡಿ ಮಾಡ್ತೀನಿ. ಇನ್ನೂ ಭಾಳ ಕೆಲಸ ಅದ. ಆಕೆ ಎದ್ದೇಳದ್ರೆ ಆಕೆ ಎದ್ದಿನ ಮತ್ತು ವಾಪಸ್ ಆಕೆ ರೆಡಿ ಮಾಡಬೇಕು. ಅದು ಅದ ಮತ್ತು ವಾಪಸ್ ಇನ್ನೂ ಅದ ಇದೆಲ್ಲ ಕೆಲಸ. ಎಲ್ಲ ಕಪ್ಪುಗಳು ಇಡಬೇಕು. ಮತ್ತು ವಾಪಸ್ ಆಕೆಗೆ ಮಲ್ಕೊಂಡು ಮ್ಯಾಗ ಒಂದು ಆಕಿನ ಹೆಸರಿನ ಮೇಲೆ ಒಂದು ಕಿಚನ್ ತೆಗೆದಿರೋದು. ಆ ಕಿಚನ್ ಮಾಡಬೇಕು. ಜಾಮೂನ್ ಪ್ಯಾಕೆಟ್ ಎಲ್ಲ ಕೊಡ್ತೀನಿ. ತಿನ್ನೋಕ್ಕೆಲ್ಲ ಬಿಡೋಕ್ಕೆಲ್ಲ ಫೋಟೋಸ್ ತೆಗಿಬಾರೆ ಹೆಚ್ಚು ಎಲ್ಲ ಇಡ ಮತ್ತು ಚಂದ ಭಾರಿ ಚಂದ ಡೆಕೋರೇಷನ್ ಮಾಡೋದು. ಬನ್ನಿ ನೋಡಿ ಗಾಯ್ಸ್, ನಮ್ದು ಇದ್ದಿದ್ದು 5 ಮಂತ್ ಫೋಟೋಶೂಟ್ಗೋಸ್ಕರ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಯಾವ ಥರ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮ ಅತ್ತಿಗೆ ನೋಡಕತ್ತೀನಿ ಗೈಸ್, ಇವನೇ ಮಾಡಕತ್ತಾನ. ನಾವು ಇದ್ದಿದ್ದು 5 ಮಂತ್ ಕಂಪ್ಲೀಟ್ ಆಗ್ತದೆ ಗೈಸ್. ಅದಕ್ಕೆ ಲಾಸ್ಟ್ ಫೋಟೋಶೂಟು ಮತ್ತು ಆಮೇಲೆ 6 ಮಂತ್ ಮತ್ತೆ ಮಾಡೋಣ.
ಗೈಸ್ ರೆಡಿ ಮಾಡಕ್ಕೆ ನಾನೇ ಎಲ್ಲ ಸುಮ್ಮನೆ ಹೊಲ್ತೆಲ್ಲ ಕೆಲಸ ಇಷ್ಟನೂ ನಾವು ಎಲ್ಲ ತಂದು ಕೊಡೋದು ಎಲ್ಲ ನಾವು ಮಾಡಿ ಗೈಸ್. ನಮ್ಮ ಅಣ್ಣ 50 ನಾವು 50. ಗೈಸ್ ಫೈನಲಿ ಶಿಸ್ತಾಗೆಲ್ಲ ರೆಡಿ ಮಾಡಿವಿ. ಪೂರಾ ಮನಿ ಹೆಂಗೆ ಮಾಡಿವಿ ಅಂದ್ರೆ ಇಷ್ಟು ಹೊಲಸು ಮಾಡಿವಿ ನೋಡ್ರಿ ಇಲ್ಲಿ. ಫಸ್ಟ್ ಇಲ್ಲಿ ಹೊಲಸು ನೋಡ್ರಿ ಇಲ್ಲಿ ಇಷ್ಟೇ ಹೊಲಸಲ್ಲ ಸಿಕ್ಕಾಪಟ್ಟೆ ಹೊಲಸಾಗ್ಯದ. ಇಲ್ಲಿ ನೋಡ್ರಿ ಆಕೆ ಅವಳು ಫೋಟೋಶೂಟಿಂದು ರೆಡಿ ಮಾಡಿ ಪೂರ ಇಲ್ಲಿ ನಡಬರಕ ನನ್ನ ಅಕ್ಕ ಆಕೆ ನಮ್ಮ ನಿಧಿ ಬರ್ತಾಳೆ, ಮಿನಿ ಬರ್ತಾಳೆ ಇಲ್ಲಿ. ಹೀಗಾಗಿ ರೆಡಿ ಏನು ಕೂತಾಳೆ ಈಗ ಅವಳಿಗೋಸ್ಕರ ನೋಡ್ರಿ ಇಲ್ಲಿ ಬೇಬಿ ಶೆಫ್ ನಿಧಿ, ಅವಳ ಹೆಸರು ನಿಧಿ, ನಾವು ಕರೆಯೋದು ಮಿನಿ ಅಂತೇಳಿ. ಮತ್ತು ಅವಳಿಗೊಂದು ಹ್ಯಾಟ್ ಕೂಡ ಮಾಡೀನಿ, ನೋಡಿದ್ರಲ್ಲ ನೀವು ಆಗಲೇ ವಿಡಿಯೋದಾಗೆಲ್ಲ. ಶಿಸ್ತ ಒಂದಷ್ಟು ಹ್ಯಾಟ್ ಮಾಡೀನಿ, ಅದು ನೋಡ್ರಿ ಯಾವ ಥರ ರೆಡಿ ಆಗಿದೆ ಅನ್ನೋದು ಕಾಮೆಂಟ್ ಮಾಡಿರಿ ನೀವು. 5 ಅಂತೇಳಕ್ಕೆ ನಾನೇ ರೆಡಿ ಮಾಡಿ ನೋಡ್ರಿ ಅದು. ಎಕ್ಸರ್ಸೈಸ್ ಆಗೈತೆ ಅವಳಿಗೆ ಶಿಸ್ತಿ ಒಂದಿಷ್ಟು ರೆಡಿ ಮಾಡಬೇಕು. ರೆಡಿ ಆಗ್ಯಾಳ ಈಗ ಆಲ್ರೆಡಿ. ನೋಡಿ ಇಲ್ಲಿ ಯಾವ ಥರ ರೆಡಿ ಆಗೋತಾವಳ್ರಿ ಈಗ. ಹೀರೋಣಿ ಫುಲ್ ರೆಡಿ ಆಗಿ ಈಗ ನಮ್ಮ ಅಮ್ಮ ಯಾವಾಗ ಫೋಟೋ ಶೂಟ್ ಮಾಡ್ತಾನೆ ಅಂದು, ಯಾವಾಗ ರೆಡಿ ಮಾಡ್ತಾನೆ ನನಗೆ ಅಂತೇಳಿಕೆರೆ. ಇಲ್ಲಿ ಶಿಲ್ಪ, ಸಣ್ಣ ಶಿಲ್ಪ ಆಗ್ಯದಳಲ್ಲಿ ಸದಾ ಏನೇನು ಹಾಕ್ಲಕತ್ತಾಳೆ ಈಗ. ಏನು ಹಾಕಾಕತಿ? ಆಕೆಗೆ ಕಿವಿ ಸ್ವಲ್ಪ ದೊಡ್ಡ ಕಿವಿ ಹಾಕೊಂಡಿದ್ದಾಳತ್ತ, ಅದ್ರ ಸಲ ಅಂತೇಳಿ ತೊಗ್ಸೊಂಬಂದಾರ. ಈಗ ಮತ್ತೆ ವಾಪಸ್ ಬೇರೆ ಕಿವಿನ ಹಾಕಾಕತ್ತಾರ ನೋಡ್ರಿ ಆಕೆ ಹೀರೋಣಿ. ಕ್ಯಾಮ್ರಾ ನೀರು ಫುಲ್ ಕ್ಯಾಮ್ರಾ ಫ್ರೆಂಡ್ಲಿ ಆಗಿಬಿಟ್ಟಿಲ್ಲ ಹೀರೋಣಿ. ತಗೊಂಬಿಡು ಬ್ಲಾಗ್ ನೀನೇ ಶುರು ಮಾಡಿಬಿಡಿ ಮೇಲೆದ ತಗೋ. ಹ್ಯಾಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಾಮನ್ ಚಾನಲ್ ಅನ್ನೋದು. ಲೆಟ್ಸ್ ಗೋ ಗೈಸ್, ಇವಾಗ ರೆಡಿ ಮಾಡಬೇಕು. ರೆಡಿ ಮಾಡಿದ್ರೆ ಆಕೆ ಹಾಕಿ ಮನಸ್ಬೇಕು. ನಾವು ಅಂದ್ಕೊಂಡಿವಿ ಇದ್ರ ಮೇಲೆ ಮನಸ್ಸನ್ನ ಮತ್ತೆ ಯಾಕಡ್ರಿ ಎಳೆದಾಡಗಳ ನಾನು ಚಿಂತಿತ್ತದ ನಿಜ ಹೇಳ್ಬೇಕಂದ್ರೆ. ಸರ ಈ ಕಡೆ ಹೇಳೋದು ಆ ಕಡೆ ಹೇಳೋದು ಈ ಕಡೆ ಹೇಳೋದು. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಕಟ್ಟಾರ ನೋಡ್ರಿ ಇಲ್ಲಿ. ಅಂದ್ರೆ ಹುಡುಗಿ ಮನ್ಸೋ ಸಲ ಕಟ್ಟಾರ, ಬಟ್ ಎಸ್ಥೆಟಿಕ್ ಅನ್ಸಲ್ಲ ಮನಿ. ಮತ್ತು ಫ್ಯಾಮಿಲಿ ಇದ್ದ ಹಿಂಗೆ ಅಲ್ರಿ ಎಲ್ಲ. ಹೌದಲ್ಲ ಹೌದು. ಅವಳು 5 ಮಂತ್ ಕಂಪ್ಲೀಟ್ ಆಯ್ತು, ಈಗ 6 ಮಂತ್ ಬಿದ್ದಲು ದಬಕ್ ಅನ್ನಂಗ. ಲೆಟ್ಸ್ ಗೋ, ಶುರು ಮಾಡುವ ಬನ್ನಿ. ನನ್ನ ಫೋಟೋ ಶೂಟ್ ಅದ ಗೈಸ್. ಅನ್ನವ ಚಪ್ಪೆ ಹಿಡ್ಸಿಟ್ಬಿಟ್ಟಾರೆ ತಲೆ ಮೇಲೆ ಒಂದು ಹಾಕಿ ಮನೆ ವಿಶೇಷ ಕೈಯಾಗಿದೆ ನೋಡ್ರಿ ನಮ್ಮ ಹೀರೋಣಿಗೆ ನೋಡ್ರಿ. ನೀ ಹಾಗೆ ಮಾಡ್ಬೇಡ, ಅದು ಹಳೆ ಮುದ್ದೆ ಮಾಡಬೇಕು. ನೋಡಿ ಗಾಯ್ಸ್, ನಮ್ಮ ನಿಧಿದು ಫೋಟೋಶೂಟ್ ಎಲ್ಲ ಮುಗೀತು. ಫೋಟೋಗಳೆಲ್ಲ ಅಪ್ಲೋಡ್ ಮಾಡ್ತೀವಿ ನೋಡಿ. ಇಲ್ಲ ನೋಡ್ರಿ ನಮ್ಮದು ಅಡುಗೆ ಶೆಫ್ ಹೆಂಗದಾಳೆ, ಮಿನಿ ಶೆಫ್. ಅಕ್ಕಿ ಇದು ಹಾಕಿದ್ದೆ ತಿನ್ನಕತ್ತಾಳ ಗಾಯ್ಸ್ ನೋಡಿ. ನೋಡಿ ಗಾಯ್ಸ್ ಯಾವ ಥರ ರೆಡಿ ಮಾಡಿವ ನಮ್ಮ ಅಕ್ಕನ ಮಗಳಿಗೆ ನಿಧಿ ಮಿನಿ. ಸಣ್ಣ ಹುಡುಗರಿಗೆ ಮೆಂಟಲ್ ಬಾಯಪ್ಪ ಕಟ್ಟೆ ಬಸ್ದವ ಅಷ್ಟು ಫೋಟೋ ತೆಗಿ ವಿಡಿಯೋದಾಗ ಭಾಳ ಒದ್ದಾಡಿ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟ ಮಾಡಿ ಈಗಿಗೆ ಹೆಂಗಿತ್ತು ಅನ್ನೋದು ಕಮೆಂಟ್ ಮಾಡಿರಿ ನೀವು. ಭಾಳ ಹೈರಾಣ ಇದೆ ನಮ್ಮ ಹೆಂಗ್ ಕಾಣಕತ್ತಾಳ ನಮ್ದು ನಿಧಿ ಮಿನಿ ಶೆಫ್ ಹೆಂಗ್ ಕಾಣಕತ್ತಾಳ ಕಮೆಂಟ್ ಮಾಡಿ. ಹೀರೋಣಿ ಅಡಿಗೆ ಮಾಡಿ ಹಾಕ್ತಾಳೆ ನೋಡ್ರಿ ಹೆಂಗ್ ಕಾಣತ್ತ ಹೀರೋಣಿ. ದೊಡ್ಡ ಹೀರೋಣಿ ಆಕೆ, ದೊಡ್ಡ ಹೀರೋಣಿ ಸಣ್ಣ ಹೀರೋಣಿ, ಇಬ್ರು ಹೀರೋಣಿಗಳೇ ಬರ ಬರೀ ಇಂಥದೆಯಾ. ಹೆಂಗ್ ಕಾಣಕತ್ತಾಳ್ರಿ ನಮ್ ಬ್ಯೂಟಿ ಗರ್ಲ್. ಒಂದ್ ರೌಂಡ್ ಹೋಗಿ ಬರ್ತೀವಿ ಈಗ. ಹೀರೋಣಿ ಟೈಪ್ ಕಾಣಕತ್ತಲ್ರಿ, ಸ್ಟೈಲ್ ನೋಡಿ ಕೈ ಇಟ್ಟು ಬಂದಪ್ಪ ನಾನು. ಎಷ್ಟು ಹೈರಾಣಾಗಿ ಮಾಡಿವಿ. ಅವ್ರ ಮಮ್ಮಿ ಕ್ರೆಡಿಟ್ ತಗೊಳ್ಳಿದ್ರು ಅವ್ರ ಮಮ್ಮಿ. ಹೈರಾಣ ಆಯ್ತಪ್ಪ ಇಲ್ಲಿ ನೋಡಿ ತಳ ಎಷ್ಟು ಕಷ್ಟಪಟ್ಟು ನೋಡಿ ಗಾಯ್ಸ್ ಸೆಷನ್ ಮಾಡಿವಿ ನಾವು. ಫುಲ್ ಹೈರಾಣಾಗಿ ಮಾಡಿವಿ. ನೀವು ಹೇಳ್ರಿ ಹೆಂಗಾಗ್ಯದ ಅಂತೇಳಿ. ಅಲ್ಲಿ ನಮ್ಮ ನಿಧಿ ಮಕ್ಕೊಂಡಿದ್ಲು ನೋಡ್ರಿ ಫೋಟೋದಾಗ ಬಂದಳ ಎಲ್ಲ ಬಂದಳ ವಿಡಿಯೋ ಮಾಡಿ ಸೈಲೆಂಟ್ ಇದ್ಲು ಗಾಯ್ಸ್. ನಾವು ವಿಡಿಯೋ ಮಾಡತನ ಫೋಟೋ 2 ತಾಸು ಮಲ್ಕೊಂಡಳ. ಈಗ ಯಾಕಿನ ಸಲಂದ 2 ತಾಸು ತನ ವೇಟ್ ಮಾಡಿ 2 ತಾಸು ತನ ಮಲ್ಕೊಂಡಳ. ಈಗ ಅಯ್ಯ ಕೂತಿದ್ ನೋಡಿ ಹೆಂಗ್ ಕೂತಾಳ. ಕೂತಳ ನಾ ಹೇಳ್ದಿನಿ ಹಂಗ.
ನೋಡ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿ ಹರಿದು ಒಕ್ಕಟ್ಬಿಟ್ಟು ತಿಂದು ತಿನ್ನು ಅಕ್ಕಿಂದ ನೋಡ್ರಿ ಇಲ್ಲಿ ಪುಟಾಣಿದು ಇಲ್ಲಿ ಬೇಬಿ ಶೇಪ್ ನಿಧಿ ಅಂತ ಬರ್ದೀವಿ. ಇದು ನೋಡ್ರಿ ಸ್ಪೂನ್ ಇಡೋದು ಅದಕ್ಕಿಂದು ಅದೆಲ್ಲ ನಮ್ಮ ಕ್ರೇಜಿ ಅವರೇ ಮಾಡ್ಯಾರ ಗೈಸ್, ನಿಜ ಹೇಳ್ಬೇಕಂದ್ರೆ. ಲಾಸ್ಟ್ ನಮ್ಮ ಸ್ವೀಟಿ ಮಗಳು ಸ್ವೀಟಿ ಮಾಡ್ತೀವಿ ಈಗ ಫೋಟೋ. ಇಲ್ಲದ ನೋಡ್ರಿ ನಮ್ಮ ಸ್ವೀಟಿ ನಿಧಿ. ಇಲ್ಲ ನಿಧಿ ಬಾಯ್ ಬಾಯ್ ಮಾಡೋರಿಗೆ ಬಾಯ್ 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 ಗೈಸ್ ಬಾಯ್ ಗೈಸ್. ನಾವು ಹೋಗಿ ಬರ್ತೀವಿ ಈಗ. ಅಡುಗೆ ಮಾಡ್ತೀವಿ ನಾವು. ಹೊಂಟೀವಿ ನಾವು. ಬಾಯ್ ನಾವು ಹೋಟೆಲ್ಗೆ ಹೋಗಿ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀವಿ ಈಗ. ಈಗಿನ ಕೈಲಿ ಅಡುಗೆ ಮಾಡಿಸ್ತೀವಿ. ಇವತ್ತು ರಾತ್ರಿ ಅಡುಗೆ ಮಾಡ್ತಾಳೆ ಈಗ ನಮಗ. ಆಕಿ ನೋಡಿ ಎಷ್ಟನ್ ಕೂತ್ ಕೇಳಿಸ್ಕೊಳಕತ್ತಾಳೆಲ್ಲ. ಹೌದಿಲ್ಲ ಹೇಳಿ ನೀ ದೊಡ್ಡ ಕೈಗಿಂದ ಅದ್ರಾಗ ವಿಡಿಯೋದಾಗ ಬರ್ತಿದ್ದಿ ನೋಡ್ತಿದ್ದಿ. ನಂದು ನೋಡು 5ನೇ ತಿಂಗಳಿಂದ ಮಾಮ ಮಾಡಿ ಅಂತೇಳಿ ನಿಮ್ಮೆಲ್ಲ ಫ್ರೆಂಡ್ಸಿಗೆ ತೋರಿಸ್ತೀನಿ. ನೀನು ನನಗೆ ಗೊತ್ತದ ಇರೋಣಿ ತೋರಿಸ್ತಾಳೆ ಆಕಿನ ಫ್ರೆಂಡ್ಸಿಗೆಲ್ಲ. ಆಕಿಂದ ಮ್ಯಾಲಿಂದ ಕಿರೀಟನೇ ಬೀಳಕತ್ತ ತೆಳಗ್ ಶೆಪ್ಪದ. ಲೂಸ್ ಆಗ್ಯದ ಅಂದ್ರೆ ಕ್ಯೂಟಾಗಿ ಬಂದ ಫೋಟೋಗಳು. ಚಂದ ಬಂದಾಗ ಗೈಸ್ ಶಿಸ್ತಾಗ ಒಂದು ಸ್ವಲ್ಪ ಅದೆಲ್ಲ ವಿಡಿಯೋ ಶೂಟ್ ಹಾಕಿ ಫೋಟೋ ಶೂಟ್ ವೀಡಿಯೋಸ್ ಎಲ್ಲ ಮಾಡಿವಿ. ಇವಾಗ ನೋಡ್ರಿ ಇಲ್ಲಿ ಹಂಗೆ ಕೂತಾಳ ಹೀರೋಣಿ. ಗಾಳಿ ಹವಾ ತೋಲಕತ್ತಿ ಫುಲ್ ಹವಾ ತೋಲಕತ್ತಾರ. ಎಲ್ಲ ಥಂಡ ಚಂದ ಹೊಂಟದ. ಮಸ್ತ್ ಕುಂತೀವಿ ಇಬ್ರು ಗಾಳಿ ತಗೋತ ಅಲ್ಲ. ನಾ ಬರೇ ಹೀರೋಣಿ ಅಂತ ಹೆಸರು ಇಟ್ಬಿಟ್ಟಿನಿ ಇಬ್ಬರಿಗೆ. ಹೀರೋಣಿ ಫುಲ್ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ಬಿಟ್ಟಾಳಕ್ಕೆ. ಕ್ಯಾಮ್ರಾ ಹಿಡಿದ್ರೆ ಕ್ಯಾಮ್ರಾಕ್ಕೆ ನೋಡ್ತಾಳೆ. ಕ್ಯಾಮ್ರಾಕ್ಕೆ ನೋಡೋದ ಮತ್ತೆ ಮಳೆ ಒಂದು ಬರೋದು ಪೂರ ಜೋರು ಬರತ್ತೇಳಿ. ಮಳಿ ಬರ್ತದ ಒಂದ್ ಸ್ವಲ್ಪ ಅಲ್ಲಿ ಬಂದಿರ್ತದಲ್ಲ ಮತ್ತೆ ಒಣಗಿ ಬಿಡಕತ್ತದ ಆ ತರ ಬರಕತ್ತದ. ಏನಪ್ಪ ಶಿಸ್ತಿಗೆ ತಾಬಡ್ತೋಬಡ ಸ್ಪೀಡ್ ಬಂದಕ್ಕೆ ನಿಂದರ್ಲಿಗದ. ಸುಮ್ ಗದರ್ತದ ಗಡ್ರ ಮಾಡ್ತದ ಮಾತಾಕಸ್ ಹೋಗಿ ಹೊಡ್ತದ. ಮಳೆ ಚಂದ ಹೆಂಗೆ ಅವಾಗ ಮಳೆ ಫುಲ್ ತುಂಬ ವಾತಾವರಣ ಆವಾಗ ಆ ಥರ ಮಳೆ ಆಗ್ಬೇಕು. ಏನು ಬ್ಯಾಸಿ ಆಗ್ಯದ. ನಮ್ಮ ಮಾಮ ಏನು ಓದಿರ್ತ ನೀವು ಕ್ಯಾಮ್ರಾ ಹಿಡ್ದು ಬರೇ ಕ್ಯಾಮ್ರಾ ಹಿಡಿತಾನ. ಅದೇ ಕ್ಯಾಮ್ರಾ ಹಿಡ್ದು ಅದ್ರತಾನ ಇವ ಏನು ಅದ್ರ ಅಂತನಾಗಿ ಶಿಸ್ತೊಂದು ಸ್ವಲ್ಪ ಇನ್ನೇ ಜಸ್ಟ್ ಚಹಾ ಕುಡ್ಕೊಂಡ್ಬಿಟ್ಟು ಇವಾಗ ನಿಂತಿದೆ ತಾಬಡ್ತೋಬೇಡ ನಂಗೆ. ಫುಲ್ಲು ಒಳಗೆ ಎಷ್ಟು ಸಿಕ್ಕೆಲ್ಲತ್ತಂದ್ರೆ ಅದಕ್ಕಂತ ಹೊರಗೆ ನಿಂತಿದೆ. ಪೂರ ಮಸ್ತ್ ಗಾಳಿ ಬರತ್ತದ. ಈ ಮಳೆ ಬರೋ ವಾತಾವರಣ ಕೂಡ ಆಗ್ಯದ. ಇಲ್ಲಿ ನೋಡ್ರಿ ನೆಲಕ್ಕೆ ಒಂದು ಸ್ವಲ್ಪ ಅಲ್ಲಿ ಮಳೆ ಕಾಣತ್ತದು ಫುಲ್ ಹಚ್ಚಿನ ಹೊಡೆಯಲಿ ಅದ. ಸುಮ್ಮ ಒಂದೊಂದನೇ ಸಿಡಿಲಾಕತ್ತವ್ರಿ. ಅಂದ್ರೆ ಚಲೋ ಆಗತ್ತಪ್ಪ. ನಮ್ಮ ಸ್ವೀಟಿದೊಂದು ಹೋಗೋದು ದೊಡ್ಡ ದೊಡ್ಡ ಬೇಕಿಗೆಲ್ಲ ಕಡ್ಸೋದು ಓಡಿ ಬರೋದು. ಇರೋದೇ ಒಂದೇ ಬೇಕಾದ ಸೇಮ್ ಟು ಸೇಮ್ ಸ್ವೀಟಿ ಹಂಗೆ ಅದ. ಬಟ್ ಅದು ಸ್ವಲ್ಪ ದೊಡ್ಡ ಅದ. ಆಕಿಂದು ಫುಲ್ ಹವಾ ಸಿರಿ ನಡೆದ. ಹವಾ ಸಿರಿ ಜೋರದ ಹವಾ ಆಕಿಂದು. ಆಕೆ ಒಟ್ಟು ಗಾಳಿ ಬೇಕು, ಫುಲ್ಲು ಗಾಳಿ ಬೇಕು. ಬರೇ ಗಾಳಿ ಬೇಕು, ಬರೇ ಗಾಳಿ. ಹೊರ ತಂದು ಕುಂದ್ರಿ ಹೊರ ತಂದು ಕುಂದ್ರಿ. ಫ್ಯಾನ್ ಗಾಳಿನೂ ನಡೆಯಲ್ಲ ಮತ್ತು ನೀ ನೇಚರ್ ಐತೆ ನಾನು ನ್ಯಾಚುರಲ್ ಹೇಳ್ತೀನಿ. ಇಷ್ಟು ದಿನ ಸ್ವೀಟಿ ಬಂದ್ರೆ ಗೊತ್ತಾಗ್ತಿಲ್ಲ, ಹೋದ್ರೆ ಗೊತ್ತಾಗ್ತಿಲ್ಲ. ಈ ಗೆಜ್ಜೆ ಗಲ 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 ಮಾಡ್ತಾಳೆ, ಬರಕ್ಕೆ ಗಲ ಗಲ ಮಾಡ್ತಾಳೆ, ಹೋಗ ಗಲ ಗಲ ಮಾಡ್ತಾಳೆ. ಈಗ ದೂರ ಇದ್ದಾಗ ಹೇಳ್ಬೋದು ಸ್ವೀಟಿ ಹೊಂಟಾಳ, ಸ್ವೀಟಿ ಬರಕತ್ತಾಳ ಅಂತೇಳಿ. ನೀ ಲೈನ್ ಹೊಡಿಬೇಡ, ನೀ ಲೈನ್ ಹೊಡಿಬೇಡ, ನೀ ಲೈನ್ ಹೊಡಿಲಕ್ಕೆ ಹೋಗ್ಬೇಡ, ಲೈನ್ ಹೊಡಿಬೇಡ. ನಿನಗೆ ಯಾರು ಹೊಡಿತಾರ ರಾಜ ರಾಜರಿ ರಾಜನವ್ರು ರಾಜ. ಶಿಸ್ತಲೆ ಒಂದು ಸ್ವಲ್ಪ ತನ್ನ ಗಾಡಿ ತೊಗೊಂಡು ಆಮೇಲೆ ಒಳಗಡೆ ಹೋಗ್ಬೇಕು. ಮಳೆ ಬರ್ತಾ ನಾವು ವೇಟ್ ಮಾಡ್ತೀವಿ. ಮಳೆ ಬರ್ಲಾಕತ್ತಿಲ್ಲ, ಬರೇ ಸ್ವಲ್ಪ ಗದ್ದ ಮಾಡ್ತದೆ. ಸ್ವಲ್ಪ ಹೊರಗಡೆ ಒಂದು ಹೋಗ್ಬೇಕಂತ ಕಾಯ್ಕೋತ ಕುಂತೀವಿ. ಏನಾಗುತ್ತೋ ಗೊತ್ತಿಲ್ಲ. ರೆಡಿಯಾಗಂತೂ ಕುಂತಾರ, ರೆಡಿಯಾಗಿ ಕೂತಾರ ಅಂದರೆ ಫುಲ್ ಆ ಥರ ರೆಡಿ ಇಲ್ಲ. ಹೊರಗಡೆ ಹೋಗ್ಬೇಕಂದ್ರೆ ಮಳೆ ಬರ್ತದೆ ಏನು ಮಾಡ್ತದ ಅಂತೇಳಿ ಹಂಗೆ ಕೂತ್ಬಿಟ್ರ ಪೂರ. ಮಳೆ ಬರಲಿಲ್ಲ ಅಂದ್ರೆ ಭಾಳ ಇಷ್ಟ ಆಗುತ್ತೆ. ನಾವು ಹೋಗಿ ಬಂದಿದ್ದು ಬರ್ಲಕ್ಕೆ ಮಳೆ, ಬಟ್ ಇವಾಗ ಬರಬಾರ್ದು. ಹನಿ ಒಣಗೇ ಬಿಟ್ಟು ನೋಡ್ರಿ ಅವು. ಹಿಂಗಾದ್ರೆ ಹೆಂಗೆ ಹೇಳ್ರಿ ಮಳೆ ಬರಂಗಿತ್ತು ಬಂದೋಡವು, ಹೋಗಿತ್ತು ಹೋಗಿಬಿಡೋವು. ಬಂದಂಗೆ ಹೋದಂಗೆ ಮಾಡಬಾರ್ದು. ಆ ಕಡೆ ಸೈಡ್ ಎಲ್ಲ ಆನಿಕಲ್ ಬಿದ್ದಾವ, ನಮ್ಮ ಸೈಡ್ ಆನಿಕಲ್ ಎಲ್ಲ ಇಲ್ಲ. ಅಷ್ಟೇ. ಓಕೆ ಗೈಸ್, ಇವತ್ತಿನ ನೋಡಿ ಇಲ್ಲಿ ಏನು ಮಾಡ್ತೀನಿ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೊಂಡು. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿಸಿ ಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.